ಮನೇಲಿ ತುಂಬ ಜನ ಇಡ್ತಾ ಇರೋ ಈ ಶ್ರೀಯಂತ್ರದ ಬಗ್ಗೆ ನಿಮಗೆ ಗೊತ್ತಾ? ಯಾಕೆ ಇಷ್ಟೊಂದು ಜನ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊತಾ ಇದ್ದಾರೆ? ಈ ಶ್ರೀಯಂತ್ರ ಅನೇಕರು ಇದನ್ನು ಶುಭ ಸಂಕೇತ ಎಂದು ನಂಬಿದ್ದಾರೆ. ಮತ್ತು ಇದರ ವಿಶೇಷತೆ ಏನು ಅಂತ ನೋಡೋಣ. ನಾನು ಮೀಶೋಯಿಂದ ಇದನ್ನು ತುಂಬ ಅಂದರೆ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಇದೇನು ಜಾಸ್ತಿ ಇಲ್ಲ, 200 ಒಳಗಡೆನೇ ಇರೋದು. ನೋಡೋಣ ಒಳ್ಳೆಯದಾದರೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿ ತರಿಸಿದ್ದೀನಿ. ನೋಡಿ, ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇದು ಪಿರಮಿಡ್ ಶೇಪಲ್ಲಿದೆ. ಲಕ್ಷ್ಮೀ ಯಂತ್ರ ಅಂತಲೂ ಅಂತಾರೆ, ಶ್ರೀಯಂತ್ರ ಅಂತಾರೆ, ಮತ್ತು ಲಕ್ಷ್ಮೀ ಪಿರಮಿಡ್ ಅಂತಲೂ ಅಂತಾರೆ. ನೋಡ್ತಿರ್ಬೋದು ಇದರೊಳಗಡೆ ಏನೇನಿದೆ ಅಂತ. ಇದರಲ್ಲಿ ಎಲ್ಲನೂ ನಾವು ಮನೇಲಿಟ್ಟು ಏನು ಪೂಜೆ ಮಾಡ್ತೀವೋ, ಅಂದರೆ ಧನಾಕರ್ಷಣೆಗೆ, ಮನೆ ಸಮೃದ್ಧಿಗಾಗಿ ಏನೇನು ನಾವು ಇಟ್ಟು ಪೂಜೆ ಮಾಡ್ತೀವೋ ಅದನ್ನೆಲ್ಲನೂ ಇದರೊಳಗಡೆ ಹಾಕಿದ್ದಾರೆ. ಈ ಲಕ್ಷ್ಮೀ ಯಂತ್ರನ ಎಲ್ಲಿ ಇಡ್ತಾರೆ ಅಂದರೆ, ಯಾರ್ಯಾರು ವ್ಯಾಪಾರಗಳು ಮಾಡ್ತಾರೆ ಅಂದರೆ ಬಿಸ್ನೆಸ್ ಮಾಡೋ ಜಾಗಗಳಲ್ಲಿ, ಅಂಗಡಿಗಳಲ್ಲಿ, ಮತ್ತು ಆಫೀಸುಗಳಲ್ಲಿ, ಮತ್ತು ಮನೆಯಲ್ಲಿ ಇಡೋದ್ರಿಂದ ತುಂಬ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಿ ಕೂಡ ಇಡ್ತಾರೆ. ಇನ್ನೇನು ಆಷಾಢ ಮಾಸ ಶುರುವಾಯಿತು. ಆಷಾಢದಲ್ಲಿ ಲಕ್ಷ್ಮೀನ ಶುಕ್ರವಾರ ಎಲ್ಲರೂ ಪೂಜೆ ಮಾಡೇ ಮಾಡ್ತೀವಿ. ಆಷಾಢದಲ್ಲೇ ಆಗಲಿ ಅಥವಾ ನೀವು ಶ್ರಾವಣ ಮಾಸ ಶುರುವಾಗ್ತಿದೆ, ಶ್ರಾವಣ ಮಾಸದಲ್ಲಿ ಕೂಡ ಇಟ್ಟು ಪೂಜೆ ಮಾಡ್ಬೋದು. ಇನ್ನೇನು ಹಬ್ಬಗಳು ಒಂದೊಂದೇ ಶುರುವಾಗ್ತಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ತರಿಸ್ಕೊಂಡು ಮನೆಯಲ್ಲೇ ಆದರೂ ಪೂಜೆ ಮಾಡ್ಬೋದು ಇಟ್ಕೊಂಡು, ಅಥವಾ ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ಅಥವಾ ಆಫೀಸ್ಗಳಲ್ಲಿ, ಅಂಗಡಿಗಳಲ್ಲಿ ಬೇಕಾದ್ರೂ ಇಟ್ಕೋಬೋದು. ಇದ್ರ ಮೇಲೆ ನಂಬಿಕೆ ಇರೋರಾದರೆ ತರಿಸ್ಕೊಳ್ಳಿ, ಪರವಾಗಿಲ್ಲ. 200 ಖರ್ಚು ಮಾಡ್ತೀವಿ ಅನ್ನೋ ಅಂಥವರು ತರಿಸ್ಕೋಬೋದು. ಇದ್ರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿಂದ ಚೆಕ್ ಮಾಡಿ ಬೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.